ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಒಂದು ಮಹತ್ವವಾದಂಥ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಸ್ತುವಾರಿಯಾಗಿ ಈ ಇಲಾಖೆಯನ್ನು ನೋಡಿಕೊಳ್ಳೋದಕ್ಕೆ ನನಗೆ ನೇಮಕವನ್ನು ಮಾಡಿದ್ದಾರೆ. ಬಹುಶಃ ಭಾಳ ಮಹತ್ವವಾದಂಥ ಇಲಾಖೆ. ನಮ್ಮ ರಾಜ್ಯದ ಜನಸಂಖ್ಯೆಯ ಸುಮಾರು 70% ಶೇಕಡ 70% ಜನರಿಗೆ 65% ಜನರಿಗೆ ಟಚ್ ಮಾಡ್ತಕ್ಕಂಥ ಮುಟ್ತಕ್ಕಂಥ ಇಲಾಖೆ ಇದು. ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಈ ರಾಜ್ಯದ ಬಡವರಿಗೆ ಹೊಟ್ಟೆ ತುಂಬಿ ಊಟ ಮಾಡುವ ಒಂದು ಕಾರ್ಯಕ್ರಮ ಏನು ಹಾಕ್ಕೊಂಡಿದ್ರು, ಈ ಇಲಾಖೆಯ ಮೂಲಕನೇ ಆ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ನಮ್ಮ 5 ಗ್ಯಾರಂಟಿ ನಾವು ನಡೆಸ್ತಾ ಇದ್ದೀವಿ. ಅದರ ಜೊತೆಗೂ ಕೂಡ 10 ಕಿಲೋ ರೈಸ್ ಕಾರ್ಯಕ್ರಮ ನಾವು ಏನು ಮಾಡಿದ್ದೀವಿ, ಅದು ಕೂಡ ಇದೇ ಇಲಾಖೆಯ ಮೂಲಕ ನಡೀತಾ ಇದೆ. ನಾನು ಕೂಡ ಭಾಳ ಆಸಕ್ತಿ ತಗೊಂಡು ಈ ಇಲಾಖೆಯಲ್ಲಿ ಕೆಲಸ ಮಾಡಬೇಕು. ರಾಜ್ಯದಲ್ಲಿ ನಮ್ಮ ಜನರಿಗೆ ಈ ಇಲಾಖೆಯ ಮುಖಾಂತರ ಒಳ್ಳೆಯ ಸೇವೆ ಕೊಡಬೇಕು. ಮತ್ತು ಆಡಳಿತ ದೃಷ್ಟಿಯಲ್ಲಿ ಏನೇನು ಸುಧಾರಣೆ ಮಾಡಬೇಕು ಅದನ್ನು ಅರ್ಥ ಮಾಡ್ಕೊಂಡು ಸುಧಾರಣೆ ಮಾಡ್ಕೋಬೇಕು ಅಂತ ಆ ನಿಟ್ಟಿನಲ್ಲಿ ಇವತ್ತು ಮೊದಲ ಬಾರಿಗೆ ನಾನು ನಮ್ಮ ಇಲಾಖೆಯ ಒಂದು ಬ್ರೀಫಿಂಗ್ ತಗೊಂಡಿದ್ದೇನೆ. ಬಹುಶಃ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇವತ್ತೇ ಉತ್ತರ ಕೊಡ್ತೀನಿ ಅಂತ ತಾವು ಆ ಥರ ಇದರಲ್ಲಿ ಇರಬೇಡ್ರಿ. ಬಟ್ ಇವತ್ತು ಬ್ರೀಫಿಂಗ್ ತಗೊಂಡಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಇಲಾಖೆಯನ್ನು ಒಂದು ಒಳ್ಳೆ ಡೈನಾಮಿಕ್ ಇಲಾಖೆಯಾಗಿ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ವಿಶ್ವಾಸ ನನಗಿದೆ. ಸೊ ತಮ್ಮ ಪ್ರಶ್ನೆಗಳಿಂದನೇ ನಾವು ಇದ್ರೆ ಶುರು ಮಾಡೋಣ. ಶೇಕಡ 70-80% ಆ ಥರ ಆಗಿದೆ ಸರ್. ಅವ್ರಿಗೆ ತುಂಬ ತೊಂದರೆ ಆಗಿದೆ. ಇವಾಗ 19,000 ಸೈಡ್ ಇರ್ಬೋದು, 1,00,000ಕ್ಕಿಂತ 20,000, 1,20,000 ಹೊರಮನೆಗಳಂತ ಕಾನೂನು ಡೇಟಾ ಇದೆ ಸರ್. ಅದ್ರ ಬಗ್ಗೆ ಏನು ಹೇಳ್ತಾರೆ? ಸೊ ದ ಇನ್ಕಮ್ ಸೀಲಿಂಗ್ ತಾವು ಏನು ಕೇಳ್ತಾ ಇದ್ರಿ ಅಲ್ವಾ, ಆದಾಯ ದರವನ್ನು ಹೆಚ್ಚು ಮಾಡಬೇಕು ಇಲ್ವೋ ಅಂತ ತಮ್ಮ ಇದ್ದಿರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಇನ್ಕಮ್ ಸೀಲಿಂಗು ಆ ಕಾಲದಿಂದ ಏನಿತ್ತು, ಈ ಕಾಲಕ್ಕೆ ಏನಾಗಬೇಕು ಅಂತ ಕೂಡ ಬೇರೆ ಬೇರೆ ಸ್ಟಡೀಸ್ ಇದ್ದಾವೆ. ಅದು ಕೂಡ ಪರಿಶೀಲನೆ ಮಾಡಬೇಕು ಅಂತ ಪರಿಶೀಲನೆ ಮಾಡಬೇಕು, ಸರ್ಕಾರದಲ್ಲಿ ಚರ್ಚೆ ಮಾಡಬೇಕು. ಅದಕ್ಕೆ ಅದರದ್ದೇ ಆದಂಥ
ಆರ್ಥಿಕ ಇದಿರ್ತದೆ, ಏನೋ ಆರ್ಥಿಕವಾಗಿ ಅದಕ್ಕೆ ರೆಪರ್ಕೇಷನ್ಸ್ ಇರ್ತವೆ. ಸೊ ಬಹುಶಃ ನಾವು ಇನ್ಕಮ್ ಸೀಲಿಂಗ್ ಜಾಸ್ತಿ ಮಾಡಿದ್ರೆ ಭಾಳಷ್ಟು ಜನ ಇನ್ನೂ ಜಾಸ್ತಿ ಎಲಿಜಿಬಲ್ ಆಗ್ತಾರೆ. ಬಟ್ ಇವತ್ತಿನ ಇನ್ಫ್ಲೇಷನ್ಗೆ ಇನ್ಕಮ್ ಸೀಲಿಂಗು ಅಡ್ಜಸ್ಟು ಮಾಡಬೇಕಾಗುತ್ತೆ. ಶಂಕಾಸ್ಪದ ಕಾರ್ಡ್ಗಳು ಅಂತ ಮಾಡಿದ್ದಾರೆ ಸರ್, ಲಿಸ್ಟ್ ಮಾಡಿದ್ದಾರೆ. ಶಂಕಾಸ್ಪದ ಕಾರ್ಡ್ಗಳು ಅಂತ ಲಿಸ್ಟ್ ಮಾಡಿದ್ದಾರೆ. 7,51,000 ಕಾರ್ಡ್ ಲಿಸ್ಟ್ ಮಾಡಿದ್ದಾರೆ ಸರ್. ಅದರಲ್ಲಿ ಯಾರು ಸಾಲ ತಂದಿರ್ತಾರಲ್ಲ ಸರ್, ಅವರಿಗೆ TDS ಅಂತ ಪಾವತಿ. ನಾನು ಅದಕ್ಕೆ ಬರ್ತಾ ಇದ್ದೀನಿ, ನಿಮ್ಮ ಕ್ವಶನ್ಗೆ ಬರ್ತಾ ಇದ್ದೀನಿ. ಅದೇನೆ ಇನ್ಕಮ್ ಸೀಲಿಂಗ್ ಕ್ರಾಸ್ ಆಗಿದ್ದಕ್ಕೆ ಅದು ಭಾಳ ಬಂದಿರೋದು ಅಲ್ವಾ? ಯಾರು ಇಲ್ಲ ಸರ್, ಅದಕ್ಕಿಂತ ಕಡಿಮೆ ಕೂಡ ಕಟ್ಟಾಗಿದೆ. ತಾಂತ್ರಿಕ ಸಮಸ್ಯೆಯಿಂದ ಕೂಡ ಕಟ್ಟಾಗಿದೆ ಸರ್, ಲೇಟ್ ಆಗಿದೆ ಕಾರ್ಡು. ಎನಿ ಟೆಕ್ನಿಕಲ್ ಇಶ್ಯೂಯಿಂದ ಕಾರ್ಡ್ ಡಿಲೀಟ್ ಆಗಿದ್ರೆ ಟೆಕ್ನಿಕಲ್ ಇಶ್ಯೂ ಸರಿ ಮಾಡ್ಬೋದು. ಕ್ರೈಟೀರಿಯಾ ಇಶ್ಯೂಯಿಂದ ಕಾರ್ಡ್ ಡಿಲೀಟ್ ಆಗಿದ್ರೆ ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ನಿಮ್ಮ ಪ್ರಶ್ನೆ ಏನಂತ ನೀವು ಕರೆಕ್ಟಾಗಿ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಬೋದು. ತಾಂತ್ರಿಕ ಕಾರಣಗಳಿಂದ ಕಾರ್ಡ್ ಏನಾದರೂ ಕಟ್ ಆಗಿದ್ರೆ ಸೊ ವಾಪಸ್ ಸರಿ ಮಾಡ್ತೀವಿ. ಬೈ ಚಾನ್ಸ್ ಏನೋ ತಾಂತ್ರಿಕ ಭಾಳಷ್ಟು ಕಡೆ ಮಾಡಿ